ಬೆಂಗಳೂರು ಪಾಲಿಕೆಯಲ್ಲಿ ದೊಡ್ಡ ಮಟ್ಟದ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಬೇರೆ ಬೇರೆ ಇಲಾಖೆಯಲ್ಲೂ ಕೂಡ ನೋಡ್ತಾ ಇದ್ದೀವಿ. ಈಗ ಬೆಂಗಳೂರಿನ ಪಾಲಿಕೆಯಲ್ಲಿಯೂ ಕೂಡ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಏಕಾತ ಹೆಸರಲ್ಲಿ ಕೋಟಿ ಕೋಟಿ ಲಂಚವನ್ನು ಪಡೆದು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಭ್ರಷ್ಟರು. ಬೆಂಗಳೂರು ಪಾಲಿಕೆಯಲ್ಲೂ ಕೂಡ ದೊಡ್ಡ ಮಟ್ಟದ ಭ್ರಷ್ಟಾಚಾರ, ಕೋಟ್ಯಾಂತರ ಭ್ರಷ್ಟಾಚಾರ. 10 ಎಕರೆ ಜಾಗಕ್ಕೆ ನಕಲಿ PID ನಂಬರ್ ಅನ್ನ ಸೃಷ್ಟಿ ಮಾಡಿ ಮೋಸ ಮಾಡಿದ್ದಾರೆ. ಆ ಆರೋಪ ಕೇಳಿ ಬರ್ತಾ ಇದೆ. GBA ಪಶ್ಚಿಮ ವಲಯ ಅಧಿಕಾರಿಗಳಿಂದ ಲಂಚದ ವಸೂಲಿ ಆಗ್ತಾ ಇದೆ. ಹೆಮ್ಮಿಗೆಪುರ ವಾರ್ಡ್ನ ಮಲ್ಲಸಂದ್ರ ಗ್ರಾಮ ಸರ್ವೆ ನಂಬರ್ನಲ್ಲಿ ಗೋಲ್ಮಾಲ್ ಆಗಿದೆ. ಸತೀಶ್ CG ಎಂಬುವರಿಗೆ ಸೇರಿದಂತಹ ರೆವಿನ್ಯೂ ಸ್ವತ್ತಿನಲ್ಲಿ ಅಧಿಕಾರಿಗಳ ಕಳ್ಳಾಟ ಆಗಿದೆ. ಭೂ ಪರಿವರ್ತನೆ ಆಗುವ ಜಾಗಕ್ಕೆ GBA ಅಧಿಕಾರಿಗಳಿಂದ ಏಕಾತ ಕೊಟ್ಟಿದ್ದಾರೆ. ಏಕಾತ ಮಾಡಿಸೋಕೆ 5 ಕೋಟಿ ಲಂಚವನ್ನು ಪಡೆದಿದ್ದಾರೆ. ಆರೋಪ ಕೇಳಿ ಬರ್ತಾ ಇದೆ. ಈ ವಿಚಾರವಾಗಿ GBA ಜಂಟಿ ಆಯುಕ್ತೆ ಆರಂತಿ ಆನಂದ್ ಏನಿದ್ದಾರೆ, ಕಂದಾಯ ಅಧಿಕಾರಿಗಳಿದ್ದಾರೆ, ಅವರೆಲ್ಲರೂ ಕೂಡ ಇದ್ದಾರೆ. ಉಪಾಯುಕ್ತ ಅಬ್ದುಲ್ ರಬ್, ಕಂದಾಯ ಪರೀಕ್ಷಕ ಶಿವರಾಜ್ನಿಂದ ಅಕ್ರಮ ಆಗಿದೆ. ನಕಲಿ PID ಸೃಷ್ಟಿಸಿ ರೆವಿನ್ಯೂ ಜಾಗಕ್ಕೆ ಅಕ್ರಮ ಏಕಾತವನ್ನು ಮಾಡಿಸಿದ್ದಾರೆ. ಆ ಆರೋಪ ಕೇಳಿ ಬರ್ತಾ ಇದೆ. 1020 ಎಕರೆ ಸ್ವತ್ತಿಗೆ ಅಕ್ರಮವಾಗಿ ಏಕಾತವನ್ನು ಮಾಡಿಕೊಟ್ಟಿದ್ದಾರೆ. ಮಲಸಂದ್ರ ಸರ್ವೆ ನಂಬರ್ 18/1A4 ಹಲವು ಸ್ವತ್ತುಗಳಲ್ಲಿ ಈ ರೀತಿಯಾಗಿ ಅಕ್ರಮ ಆಗಿದೆ. GBA ಪಶ್ಚಿಮ ವಲಯದ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತರಿಗೆ ದೂರು ಕೂಡ ಕೊಡಲಾಗಿದೆ. ದಾಖಲೆ ಸಮೇತವಾಗಿ ಲೋಕಾಯುಕ್ತರಿಗೆ ದೂರು ಕೊಟ್ಟಿದ್ದಾರೆ ಬಿಜೆಪಿ ಮುಖಂಡ. GBA ಪಶ್ಚಿಮ ವಲಯದ ಜಂಟಿ ಆಯುಕ್ತೆ ಮತ್ತು ಟೀಮ್ಗೆ ಕಾದಿದೆಯಾ ಸಂಕಷ್ಟ. ಈಗ ಬೆಂಗಳೂರು ಪಾಲಿಕೆಯಲ್ಲೂ ಕೂಡ ನೋಡಿ ಈ ರೀತಿಯಾದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ನಾವು ನೋಡೋಕೆ ಸಿಗ್ತಾ ಇದೆ. ಯಾವ ಇಲಾಖೆಯಲ್ಲಿ ಇಲ್ಲ ಭ್ರಷ್ಟಾಚಾರ, ಇದರಲ್ಲೂ ಆದರೂ ಇಲ್ಲ ಅಂತ ನಾವು ನೆಮ್ಮದಿಯಾಗಿ ಇರೋಕ್ಕಾಗ್ತಾ ಇಲ್ಲ. ಒಂದಲ್ಲ ಒಂದು ಇಲಾಖೆಯಲ್ಲಿ ಕೂಡ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತಾ ಇದೆ. ಎಲ್ಲವೂ ಕೂಡ ಬೆಳಕಿಗೆ ಬರ್ತಾ ಇದೆ. ಇವೆಲ್ಲವನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಜನರಿಗೆ, ಜನಸಾಮಾನ್ಯರಿಗೆ ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ದೊಡ್ಡ ನಂಬಿಕೆ ಬಂದಂತೆ ಕಾಣ್ತಾ ಇದೆ. ಯಾಕಂದ್ರೆ ಅಧಿಕಾರಿಗಳ ಒಂದು ಕಾರ್ಯಾಚರಣೆ ಆ ರೀತಿಯಾಗಿದೆ. ಯಾವ ಅಧಿಕಾರಿಗಳನ್ನು ಬಿಡ್ತಾ ಇಲ್ಲ, ಯಾವ ಇಲಾಖೆಯ ಅಧಿಕಾರಿಗಳನ್ನು ಕೂಡ ಬಿಡ್ತಾ ಇಲ್ಲ. ಎಲ್ಲರ ಎಡೆಮುರಿ ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ. ಭ್ರಷ್ಟರನ್ನು ಹಿಡಿದು ಒಳಗೆ ತಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ಸ್ವಲ್ಪ ನಂಬಿಕೆ ಹೆಚ್ಚಾಗ್ತಾ ಇದೆ. ಈ ಹಿಂದೆ ಹಳೆಯ ಕದರ್ ಏನಿತ್ತು ಅದು ಮತ್ತೆ ವಾಪಸ್ ಆಗ್ತಾ ಇದೆ ಇಲ್ಲಿಗೆ. ನೋಡಿ ಪಾಲಿಕೆಯಲ್ಲಿ ಏನಾಗ್ತಾ ಇದೆ, ಏಕಾತ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿಯನ್ನ ಲಂಚವನ್ನಾಗಿ ಪಡಿತಾ ಇದ್ದಾರೆ. 10 ಎಕರೆ ಜಾಗಕ್ಕೆ ನಕಲಿ PID ನಂಬರ್ ಅನ್ನು ಸೃಷ್ಟಿ ಮಾಡಿ ಅಕ್ರಮವನ್ನು ಎಸಗ್ತಾ ಇದ್ದಾರೆ. ದೊಡ್ಡ ಮಟ್ಟದ ಭ್ರಷ್ಟಾಚಾರ ಇದು. GBA ಪಶ್ಚಿಮ ವಲಯದ ಅಧಿಕಾರಿಗಳಿಂದ ಈ ಲಂಚ ವಸೂಲಿ ಆಗ್ತಾ ಇದೆ. ಯಾರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹೆಮ್ಮಿಗೆಪುರ ವಾರ್ಡ್ ಮಲ್ಲಸಂದ್ರ ಗ್ರಾಮ ಸರ್ವೆ ನಂಬರ್ನಲ್ಲಿ ಈ ರೀತಿಯಾದಂತಹ ಒಂದು ಅಕ್ರಮವಾಗಿದೆ. ಅದಕ್ಕೆ ನೋಡಿ ಸತೀಶ್ ಏನಿದ್ದಾರೆ, CJ ಎಂಬುವರಿಗೆ ಸೇರಿದಂತಹ ಒಂದು ಜಾಗ ಇರುತ್ತೆ, ರೆವಿನ್ಯೂ ಜಾಗ, ಅದರಲ್ಲಿ ಗೋಲ್ಮಾಲ್ ಮಾಡಿದ್ದಾರೆ. ಭೂ ಪರಿವರ್ತನೆ ಆದಂತಹ ಜಾಗಕ್ಕೆ GBA ಅಧಿಕಾರಿಗಳಿಂದ ಏಕಾತವನ್ನು ಕೊಡಲಾಗಿದೆ. ಏಕಾತ ಮಾಡಿಸ್ಕೊಳ್ಳೋಕ್ಕೆ ಸುಮಾರು 5 ಕೋಟಿ ರೂಪಾಯಿ ಕೇಳಿರ್ತಾರೆ. ಯಾಕಂದರೆ 10 ಎಕರೆ ಜಾಗ ಅದು. ಇನ್ನು GBA ಜಂಟಿ ಆಯುಕ್ತ ಆಗಿರುವಂತಹ ಆರಂತಿ ಆನಂದ್ ಏನಿದ್ದಾರೆ, ಕಂದಾಯ ಅಧಿಕಾರಿ ರಮೇಶ್ ರಾಥೋಡ್ ಇವರ ಹೆಸರು ಕೇಳಿ ಬರ್ತಾ ಇದೆ. ಉಪಾಯುಕ್ತ ಆಗಿರುವಂತಹ ಅಬ್ದುಲ್ ರಬ್, ಕಂದಾಯ ಪರಿವೀಕ್ಷಕ ಶಿವಕುಮಾರ್ನಿಂದ ಈ ರೀತಿಯಾದಂತಹ ಅಕ್ರಮದ ಇವರೆಲ್ಲರ ಹೆಸರು ಕೇಳಿ ಬರ್ತಾ ಇದೆ. ಈ ಅಕ್ರಮದಲ್ಲಿ ನಕಲಿಯ PIDಯನ್ನು ಸೃಷ್ಟಿ ಮಾಡಿ ರೆವೆನ್ಯೂ ಜಾಗಕ್ಕೆ ಇವರು ಏಕಾತವನ್ನು ಕೊಡ್ತಾರೆ ಅಂತಂದರೆ ಎಷ್ಟರ ಮಟ್ಟಿಗೆ ಒಂದು ಇದರಲ್ಲಿ ಪಳಗಿ ಹೋಗಿದ್ದಾರೆ, ಈ ರೀತಿಯಾಗಿ ಎಷ್ಟು ಜನಕ್ಕೆ ಮಾಡಿಕೊಟ್ಟಿದ್ದಾರೆ ಎನ್ನುವಂತಹ ಪ್ರಶ್ನೆ ಬರುತ್ತೆ. 10 ಎಕರೆ ಜಾಗ ಏನಿದೆ ಅದಕ್ಕೆ ಸಂಬಂಧಪಟ್ಟಿತ್ತು. ಆ ಸ್ವತ್ತಿಗೆ ಅಕ್ರಮವಾಗಿ ಏಕಾತ ಮಾಡಿಸ್ಕೊಡ್ತಾ ಇದ್ದಾರೆ. ಅದಕ್ಕೆ ಕೋಟ್ಯಾಂತರ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಮಲ್ಲಸಂದ್ರ ಸರ್ವೆ ನಂಬರ್ 18/1A4 ಏನಿದೆ ಇದರಲ್ಲಿ ಹಲವು ಏಕಾತಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಹಂಚಿಕೆ ಕೂಡ ಹಾಕಿದೆ ಈ ಹೆಸರಿನಲ್ಲಿ. ಹೀಗಾಗಿ GBA ಪಶ್ಚಿಮ ವಲಯದ ಅಧಿಕಾರಿಗಳಿಗೆ ಅಂದರೆ ಅವರ ವಿರುದ್ಧ ಹೋಗಿ ದೂರು ಕೊಟ್ಟಿದ್ದಾರೆ. ನೋಡಿ ಈ ರೀತಿಯಾಗಿ ಲಂಚವನ್ನು ಕೇಳ್ತಾ ಇದ್ದಾರೆ, ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿ ಅಂತ. ದಾಖಲೆಯ ಸಮೇತವಾಗಿ ಅವ್ರು ಏನೇನು ಕೇಳಿದ್ರು, ಆಡಿಯೋ ವಿಡಿಯೋ ಏನಾದರೂ ಫುಟೇಜ್ಗಳಿರ್ಬೋದು ಅವ್ರ ಹತ್ರ, ಅದೆಲ್ಲವನ್ನು ಕೂಡ ತಗೊಂಡು ಹೋಗಿ ಲೋಕಾಯುಕ್ತರು ದೂರು ಕೊಟ್ಟಿದ್ದಾರೆ. ಈಗ ಅವರಿಗೆ ಸಂಕಷ್ಟ ಕಾದಿದೆ. ಯಾವ ರೀತಿಯಾಗಿ ಲೋಕಾಯುಕ್ತ ಅಧಿಕಾರಿಗಳು ಇವರನ್ನು ಬಲೆಗೆ ಬೀಳಿಸ್ಕೊಳ್ತಾರೆ ಮತ್ತು ಯಾವ ರೀತಿಯಾಗಿ ಹಿಡಿತಾರೆ, ಇವರ ಮೇಲೆ ಯಾವ ಕ್ರಮವನ್ನು ತೆಗೆದುಕೊಳ್ತಾರೆ. ದೂರು ಬಂದ ಮೇಲೆ ನಾವು ನೋಡಿದ್ದೀವಿ ಯಾವ ರೀತಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡಿದ್ರು ಲೋಕಾಯುಕ್ತ ಅಧಿಕಾರಿಗಳು ಅಂತ. ಮುಖ್ಯವಾಗಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಹಾಗೆ, ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ, ಮತ್ತು ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಈ ಎಲ್ಲ ಕಾರ್ಯಾಚರಣೆಗಳನ್ನು ನೋಡಿದ್ದೀವಿ. ಈಗ GBA ಅಧಿಕಾರಿಗಳು ಇಷ್ಟು ದೊಡ್ಡ ಮಟ್ಟದ ಲಂಚವನ್ನು ಕೇಳಿದ್ದಾರೆ, ಪಡಿತಾ ಇದ್ದಾರೆ ಅನ್ನೋ ಆರೋಪ ಏನಿದೆ, ಅದರ ಮೇಲೆ ಯಾವ ರೀತಿಯಾದ ಕಾರ್ಯಾಚರಣೆ ನಡೆಸ್ತಾರೆ, ಇನ್ನು ಯಾವ ಅಧಿಕಾರಿಗಳೆಲ್ಲರೂ ಕೂಡ ಸಿಕ್ಕಿ ಬೀಳ್ತಾರೆ ಅನ್ನೋದನ್ನು ಕಾದು ನೋಡಬೇಕು.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.